ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಏನ್ರಿ ನಾ ಹೇಳಿದ್ಯೇನ್ರಿ ನೀವು ಮಾಡಿದ್ಯೇನಂತೀನಿ. ಇದನ್ನ ಪ್ರಿಯಾಂಕ್ ಖರ್ಗೆ ಅವ್ರು ಏನಾರ ನೋಡಿದ್ರ ಏನ್ ಆಗ್ಬೇಡ ಹೇಳ್ರಿ. ಸ್ವಲ್ಪ ಕಾಮನ್ ಸೆನ್ಸ್ ಐತಿಲ್ರಪ್ಪ ನಿಮಗ? ಅಲ್ರಪ್ಪ, ನಾ ಹೇಳಿದ್ದೇನ್ ಗೊತ್ತಾ? ಡ್ರಗ್ಸ್ ಕೇಸ್ ನಲ್ಲಿ ತಗಲಾಕಿಕೊಂಡ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತ ಹೇಳಿ ಕೊಟ್ಟಿದ್ದೀನ್ರಪ್ಪ. ಡ್ರಗ್ಸ್ ಕೇಸ್ ನಲ್ಲಿ ತಗಲಾಕಿಕೊಂಡ ಪ್ರಿಯಾಂಕ್ ಖರ್ಗೆ ಅನ್ನೋದನ್ನ ದೊಡ್ಡದಾಗ ಹಾಕಿ ಆಪ್ತ ಅನ್ನೋದನ್ನಷ್ಟ ಚಿಕ್ಕದಾಗ ಸಣ್ಣದಾಗ ಹಾಕ್ಯಾರ ನೋಡ್ರಪ್ಪ. ಪ್ರಿಯಾಂಕ್ ಖರ್ಗೆ ಅವ್ರೆ, ನೀವೇನು ಸಿಟ್ಟಿಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಸಿಟ್ಟಿಗೆ ಬಂದು ನನ್ನ ಮೇಲೆ ಕೇಸ್ ಹಾಕುವಂತ ವಿಚಾರನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನಾವು ಆಪ್ತ ಅಂತ ಕೊಟ್ಟಿವಿ, ಆದ್ರೆ ಅಕ್ಷರ ಸ್ವಲ್ಪ ಸಣ್ಣದಾಗೈತಿ, ಅಡ್ಜಸ್ಟ್ ಮಾಡ್ಕೊಳ್ರಪ್ಪ. ಹೌದ್ರಿ ಪ್ರಿಯಾಂಕ ಖರ್ಗೆ ಅವ್ರೆ, ಅವತ್ತು ಏನೇನೋ ಡೈಲಾಗ್ ಹೊಡಿಲಿಕ್ಕತ್ತಿದ್ರಲ್ಲ, ಏನದು? RSS ಅವರು ಹೊಸ ಕಟ್ಟಡ 150, 300, 200 ಕೋಟಿ ರೂಪಾಯಿ ಎಲ್ಲಿಂದ ಬಂತಿದ್ದು ಸಂಸ್ಥೆಗೆ ದುಡ್ಡು? RSS ಸಂಸ್ಥೆಗೆ 600 ಕಚೇರಿಗಳು ಕಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಗಳಲ್ಲಿ. 600 ಡಿಸ್ಟ್ರಿಕ್ಟ್ ಗಳಲ್ಲಿ ಬಿಜೆಪಿ ಅವರು ಕಚೇರಿಗಳನ್ನ ಕಟ್ಟಿಸಿದ್ದಾರೆ. ಎಲ್ಲಿಂದ ಬಂತು ಇದು ದುಡ್ಡು? ಇವರಿಗೆ ITED ಇಲ್ವಾ? RSS ನವರಿಗೆ ಇಲ್ವಾ? 14 ಮಾಲೆ ಬಿಲ್ಡಿಂಗ್ ಕಟ್ಟಿದಾರಲ್ಲ, ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ. ಎಲ್ಲಿಂದ ಬಂತ್ರಿ ದುಡ್ಡು? ಎಲ್ಲಿಂದ ಬರುತ್ತೆ ದುಡ್ಡು ಇವರಿಗೆ? 75,000 ಜನ ದೇಣಿಗೆ ಕೊಟ್ಟಿದಾರಂತೆ RSS ಅವರಿಗೆ. ಅದು ತನಿಖೆ ಆಗೋದ್ ಬೇಡವಾ? ITED ನಿಜವಾಗ್ಲೂ ಪಾರದರ್ಶಕತೆ ಇರ್ಬೇಕು, ತೋರಿಸ್ಬೇಕು ಅಂದ್ರೆ ಫಸ್ಟ್ RSS ಕಚೇರಿಗಳನ್ನ ರೈಡ್ ಮಾಡಿಸಿ. ಓಹೋ, RSS ಬ್ಯಾನ್ ಮಾಡೋ ಮರಿ ಖರ್ಗೆ ಸಾಹೇಬ್ರಿಗೆ ಒಂದು ನಮಸ್ಕಾರ. ಈಗ ನೀವು ಮಾಡ್ಬೇಕಾಗಿರೋದು ಏನು ಗೊತ್ತಾ? RSS ಬ್ಯಾನ್ ಅಲ್ರಿ, ನಿಮ್ಮ ಆಪ್ತರನ್ನ ಗೇಟ್ ನಿಂದ ಬ್ಯಾನ್ ಮಾಡ್ಬೇಕು ನೋಡ್ರಿ. ಅರೆ ಪ್ರಿಯಾಂಕ್ ಖರ್ಗೆ ಅವರು ಅದೇನೋ ದೊಡ್ಡ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ಲಿಕ್ಕತ್ತಿದ್ರಪ್ಪ. ಅಲ್ರಿ, ನಿಮ್ಮ ಆಪ್ತನೇ ಡ್ರಗ್ಸ್ ಕೇಸ್ನ್ಯಾಗ ಸಿಕ್ಕಾಕೊಂಡು ಬಿಟ್ಟಾರಲ್ರಿ. ನಿಮಗ ನಿಮ್ ಬಾಜು ಇದ್ದವ್ರ ಬಗ್ಗೆನೇ ಚಂದ ಗೊತ್ತಿಲ್ಲ, ಇನ್ ಇಂಟೆಲಿಜೆನ್ಸ್ ಬಗ್ಗೆ ಕತಿ ಹೊಡಿತಿರ್ಲಾ. ಇದು ನೋಡ್ರಿ ಕಾಮಿಡಿ ಅಂತಂದ್ರ. ಅಲ್ಲ, ಈಗ ನಿಮಗ್ ಖರೆ ಕೇಳ್ತೀನಿ ನಾನು, ನಿಮ್ಮ ಆಪ್ತಾನೆ ಹಿಂಗೆಲ್ಲ ಮಾಡ್ಲಿಕ್ಕತ್ತಾರ ಅನ್ನೋದು ನಿಮಗ್ ಗೊತ್ತೇ ಇರ್ಲಿಲ್ಲೇನು? ಅಥವಾ ನೀವು ನಿಮ್ಮ ಸರ್ಕಾರನೇ ಗೊತ್ತಿದ್ದು ಸಪೋರ್ಟ್ ಮಾಡ್ಲಿಕ್ಕತ್ತಿದ್ರ? ಯಾಕೋ ಡೌಟ್ ಬರ್ಲಿಕ್ಕತ್ತ ನೋಡ್ರಿ. ಡೌಟ್ ಬರ್ಲಿಕ್ಕೆ ಒಂದು ಕಾರಣ ಐತ್ರಿ. ಮತ್ತು ನೋಡ್ರಿ, ಈಗ ಎಷ್ಟು ದಿನದಿಂದ ಕರ್ನಾಟಕ ಪೊಲೀಸರ ಕೈಗೆ ನಿಮ್ಮ ಆಪ್ತ ಸಿಕ್ಕಾಕೊಂಡಿಲ್ಲ. ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಸಿಕ್ಕಾಕೊಂಡಾರ ಅಂದ್ರ ತಿಳ್ಕೊರಿ ನೀವು. ಮತ್ತವ್ರು ಬರೀ ಆಪ್ತರ ಅಷ್ಟೇ ಅಲ್ರಪ್ಪ, ಕಲಬುರ್ಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರವ್ರು, ಹೆಸರು ಲಿಂಗರಾಜ್ ಕಣ್ಣಿ ಅಂತ ಹೇಳಿ. ನೋಡ್ದೆ ಬಿಡ್ರಿ. ಅಲ್ರಿ, ಅಧ್ಯಕ್ಷರೇ ಹಿಂಗ ನಶೆದಾಗ ಹಿಂಗ್ ತಿರುವಾಡ್ಲಿಕ್ಕತ್ರ ಹೆಂಗ್ ಹೇಳ್ರಿ? ಯಾರ್ಯಪ್ಪ ಇವತ್ತು ಏನಾಗೈತೆ ಅಂತೀನಿ. ಅಲ್ಲ, ಅಧ್ಯಕ್ಷ ಅಂತ ಅಂದು ಕೂಡಲೇ ಬರೀ DK ಶಿ ಅವ್ರಂತ ಅಷ್ಟ ತಿಳ್ಕೊಂಡ್ರಿ ನೀವ. ನಾವು ಆ ಅಧ್ಯಕ್ಷನ ಬಗ್ಗೆ ಮಾತಾಡಕತ್ತಿಲ್ರಿ. ಅದು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿನ ಪೊಲೀಸರ ಕೈಗೆ ಸಿಕ್ಕಾಕೊಂಡು ಅರೆಸ್ಟ್ ಆಗ್ಯಾರಲ್ಲ. ನಮ್ಮ ಊರ ಕಲಬುರ್ಗಿ ಕೀರ್ತಿ ಪತಾಕೆಯನ್ನ ಉತ್ತುಂಗಕ್ಕೆ ಹಾರಿಸಿದಂತ ಮರಿ ಖರ್ಗೆ ಮತ್ತು ಲಿಂಗರಾಜು ಅವರಿಗೆ ಒಂದು ದೊಡ್ಡ ನಮಸ್ಕಾರ ನೋಡ್ರಿ. ನೀವು ಅಧ್ಯಕ್ಷರು DK ಸಾಹೇಬ್ರ ಫೋಟೋ ಹಾಕಿ ಮತ್ತ ನನಗ ಅವ್ರದ್ದು ನೆನಪು ಮಾಡಿಬಿಟ್ರಪ್ಪ. ಅವ್ರ ಬಗ್ಗೆ ನಾ ಮಾತಾಡಬಾರ್ದು ಅಂತ ಎಷ್ಟು ಕಂಟ್ರೋಲ್ ಮಾಡ್ಕೊಳಿಕತ್ತಿದ್ದೆ. ಪಾಪ ಮನ್ಸಿಗೆ ಹಚ್ಕೋತಾರ್ರಿ. ಎಷ್ಟು ತಡ್ಕೊಂಡಿದ್ದೆ ಗೊತ್ತಾ? ಈಗ ಅವ್ರ ಫೋಟೋ ನೋಡಿ ಮತ್ತೆ ನೆನಪಾಗ್ಬಿಡ್ತು. ಆದ್ರೂ DK ಸಾಹೇಬ್ರೆ, ನೀವು ತಪ್ಪು ಮಾಡ್ಬಿಟ್ರಿ. ನೀವು ನಿಮ್ಮ ತಾಯಿ ಮಾತಿಗಿಂತ ಇಟಲಿ ಮಾತನ್ನೇ ಬಹಳ ನಂಬಿ ದೊಡ್ಡ ತಪ್ಪು ಮಾಡ್ಬಿಟ್ರಿ. ನೀವು ಹೆತ್ತವರು ಮಕ್ಕಳ ವಿಷಯದಾಗ ಸುಳ್ಳು ಹೇಳೋದಿಲ್ಲ ನೋಡ್ರಿ. ಅವ್ರು ಅವತ್ತು ಹೇಳಿದ್ದನ್ನ ನೀವು ಚಂದ ಅರ್ಥ ಮಾಡ್ಕೋಬೇಕಾಗಿತ್ರಿ. ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಎಲ್ಲಾ ಕೆಲ್ಸನೂ ಮಾಡಿಸ್ಕೊತಾನೆ ನನ್ ಮಕ್ಳ ಕೈಲಿ. ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯ ನಮ್ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೆ ಒಂದು ಸಮಾಧಾನನೇ. ಯಾಕೆ ಸಿದ್ದರಾಮಯ್ಯ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನ ಅಲ್ಲಲ್ಲೇ ಕತ್ತಿ ಮಸಿತಾನೆ ಆ ಸಿದ್ದರಾಮಯ್ಯ. ಎಲ್ಲ ನನ್ ಮಗನಿಂದಾನೇ ಮುಂದೆ ಬಂದ್ರವ್ರು. ಇವತ್ತೊಂದ್ ದಿವ್ಸ ನನ್ ಮಗನ್ಗೆ ದ್ವೇಷ ಮಾಡ್ತಾರ ಅವ್ರು. ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರೆ ಹೌದಿಲ್ಲ ಹೇಳ್ರಿ. ಸಿದ್ದರಾಮಯ್ಯರನ್ನ ನಂಬುದ್ರ ಕುದ್ಗಿ ಕೊಯ್ತಾರ ಅಂತ ಹೇಳಿ. ಆದ್ರೆ ನೀವು ಕೇಳಲೇ ಇಲ್ಲ, ಕಿವ ಹಾಕೊಳ್ಳೇ ಇಲ್ಲ. ಆ ಮಾತೆಯನ್ನ ನಂಬ್ಕೊಂಡು ಚಾನ್ಸ್ ಕೊಡ್ತಾರ ಅಂತ ಕಾಯ್ಕೊಂಡ್ ಕುಂತ್ರಿ. ಈಗ ನೋಡ್ರಿ ಕೊಟ್ರಲ್ಲ ಕೈಗೊಂದು ಚೊಂಬು. ನೋಡ್ರಿ, ನಾ ಕಿವಿ ಮೇಲೆ ಹೂವು ಇಟ್ಕೊಂಡು ಬಂದಿಲ್ಲ ಅಂತ ನಮ್ಮ ಮುಂದೆ ಬಿಲ್ಡಪ್ ಕೊಟ್ಟಿದ್ದ ಅಷ್ಟೇ ಬಂತ ನೋಡ್ರಪ್ಪ. ಈ ದೆಹಲಿದಾಗ ಹೈಕಮಾಂಡ್ ಸರಿಯಾಗಿ ಇಟ್ಟು ಕಳಿಸ್ಬಿಟ್ರಲ್ಲ ನಿಮಗ ಹೂವನ್ನ. ಆದ್ರೂ DK ಶಿ ಸಾಹೇಬ್ರೆ, ನೀವು ಮನ್ಸಿಗೆ ಹಚ್ಕೊಳಿಕ್ ಹೋಗ್ಬೇಡ್ರಿ. ನೀವು ಖುಷಿಯಾಗಿರ್ಬೇಕು, ನೀವು ಹಿಗ್ಗನೆಯಾಗಿರ್ಬೇಕು. ಅದಕ್ಕೆ ಒಂದು ಚಲೋ ಸುದ್ದಿ ಹೇಳೇನ? CM ಬದಲಾಗುವುದಂತೂ ಗ್ಯಾರಂಟಿ ನೋಡ್ರಪ್ಪ. ನಾ ಅಲ್ರಿ ಇದನ್ನ ಹೇಳಕತ್ತಿದ್ದ. ಇದನ್ನ ಮೈಲಾರ ಲಿಂಗೇಶ್ವರ ಕಾರ್ಣಿಕೋತ್ಸವದಾಗ ಗೊರವಯ್ಯ ನುಡಿದಿದ್ದಂತ.
ತುಂಬಿದ ಕೊಡ ತುಳುಕಿತ್ತಲೇ ಪರಾಕ್ ಅಂತ ದೇವಸ್ಥಾನದ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ನುಡಿತಾರ. ಅದಕ್ಕೂ ಮರು ವಿಶ್ಲೇಷಣೆನೂ ಕೊಡ್ತಾರ. ಏನಂದ್ರ ಕಾಂಗ್ರೆಸ್ ಸರ್ಕಾರ ಒಂದು ತುಂಬಿದ ಕೊಡದಂತೆ, ಇದರಲ್ಲಿನ ಶಾಸಕರ ಮನಸ್ಸು ಕದಲಿದರೆ ಮುಖ್ಯಮಂತ್ರಿ ಬದಲಾವಣೆ ಖಚಿತವಾಗಿ ಆಗಲಿದೆ ಅಂತ ಹೇಳ್ಬಿಟ್ಟಾರಂತ. ಅಟ್ಲೀಸ್ಟ್ ಇದನ್ನ ಕೇಳಿರೆ ಸ್ವಲ್ಪ ಸಮಾಧಾನ ಐತಿಲ್ ನಿಮಗ, ಹಿಗ್ಗು ಪಡ್ರಿ ಅಲ್ಲ. ಹಂಗೆ ಇನ್ನೊಂದು ವಿಶೇಷ ಏನಂದ್ರ, ಹಿಂದೊಮ್ಮ DK ಶಿವಕುಮಾರ್ ಅವರು ಕಾರ್ಣಿಕ ಕೇಳಲಿಕ್ಕ ಹೆಲಿಕಾಪ್ಟರ್ನಾಗ ಬಂದಿದ್ದಕ್ಕ ಮೈಲಾರ ಲಿಂಗೇಶ್ವರ ಮುನಿಸಿಕೊಂಡಿದ್ರತ್ತ. ಅವಾಗ ಅವ್ರು ದೇವಸ್ಥಾನಕ್ಕ ಬೆಳ್ಳಿದ ಹೆಲಿಕಾಪ್ಟರ್ ಕೊಡುಗೆಯಾಗಿ ಕೊಟ್ಟಿದ್ರಂತ. ಹಂಗಾದ್ರ ಈ ಸಲ ಈ ನುಡಿ ಕೇಳಿ ಫುಲ್ ಖುಷ್ ಆಗಿರ್ತಾರ ಬಿಡ್ರಿ. ಹೌದ್ರಿ DK ಸಾಹೇಬ್ರ, ನೀವು ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿ ಬಿಸಿ ಇದೀನಿ ಅಂತ ಹೇಳಿ ಮೀಟೇ ಆಗ್ಲಿಲ್ಲ ಅಂತಲ್ರಿ? ಹೌದೇನೋ? ನೋಡ್ರಪ್ಪ, ನಿಮಗ ಮೀಟ್ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ ಅವ್ರಿಗೆ, ಆದ್ರ ಏರ್ಪೋರ್ಟ್ನ್ಯಾಗ ಮಾತ್ರ ಹಿಂಗ ಒಬ್ಬೊಬ್ಬರೇ ಅಡ್ಡಾಡ್ಕೊಂತಿರ್ತಾರ. मैं सोच रहा हूँ साला ये जुड़वा भाई इसका निकल गया है क्या? ಇದ್ರ ನೋಡ್ಲಿಕ್ಕತ್ರ ನನಗೆ ಹೆಂಗ್ ಅನ್ಸ್ಲಿಕ್ಕತ್ತದ ಗೊತ್ತಾ? ಈ ಸಂತ್ಯಾಗ ಕೂಸ್ ಕಳದ್ ಹೋಗಿರ್ತೈತಿ ನೋಡ್ರಿ, ಹಂಗೆ ಹಿಂಗ ಎಲ್ಲಿ ಕಳದ್ ಹೋಗಿರ್ತದ ಕೂಸ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಒಂಟಿಯಾಗ ಆ ಕಡೆಯಿಂದ ಈ ಕಡೆಯಿಂದ ಅಡ್ಡಾಡ್ತಿರ್ತೈತಿ ನೋಡ್ರಿ, ಹಂಗ ನೋಡ್ರಿಪ್ಪ. ಹೌದು, ರಾಹುಲ್ ಗಾಂಧಿ ಅವ್ರು ಒಬ್ರೇ ಎಲ್ಲಿ ಹೊಂಟಿರಬಹುದು? ಬೇಡ್ರಿ, ಯೂತ್ ಲೀಡರ್ ಅಲ್ಲೇನ ಯೂತ್ಗಳು 1000 ಕಡೆ ಹೋಗ್ತಾರಪ್ಪ. ಅದೆಲ್ಲ ನಮ್ಗೆ ಯಾಕ್ರಿ ಸುಮ್ನೆ ಕಿರಿಕಿರಿ? ಬಾಳ ಮಾತಾಡದೆ ಅಂತ ಅನ್ಸ್ಲಿಕ್ಕತ್ತದ, ಸುಸ್ತಾಯ್ತು ನನಗ. ಆದ್ರೂ ಕಡಿದಾಗಿ ಪ್ರತಾಪ್ ಸಿಂಹ ಅವರು ಭಯೋತ್ಪಾದಕರ ಬಗ್ಗೆ ಒಂದು ಭಾರಿ ಚಲೋ ಮಾತಾಡ್ಯಾರ, ನೀವು ಕೇಳಿಸ್ಕೊಂಡ್ ಬಿಟ್ರಿ. ಇರುವವರ ಸಂಖ್ಯೆ ಎಷ್ಟಿದೆ? ನಿನ್ನ ಪಕ್ಕದಲ್ಲಿರುವಂತವ್ರು ಕೂಡ ಇಲ್ಲಿ ಬರ್ತಾ ಇದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಅಲ್ಲ, ನಾನ್ ಕೇಳ್ತೀನಿ, ಜಗತ್ತಿನಲ್ಲಿ 57 ಮುಸಲ್ಮಾನ ರಾಷ್ಟ್ರಗಳಿದಾವೆ. ರೋಹಿಂಗ್ಯದವರಿಗೆ ತೊಂದರೆ ಆಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನದವ್ರು ಯಾಕೆ ಆಶ್ರಯ ಕೊಡಲ್ಲ? ಯಾಕೆ ಬಾಂಗ್ಲಾದೇಶದವರು ಆಶ್ರಯ ಕೊಡಲ್ಲ? ಯಾಕೆ ಸೌದಿ ಅರೇಬಿಯಾ ಆಶ್ರಯ ಕೊಡಲ್ಲ? ಯಾಕೆ ಇರಾನ್ ಆಶ್ರಯ ಕೊಡಲ್ಲ? ಯಾಕೆ ಭಾರತನೇ ಆಶ್ರಯ ಕೊಡಬೇಕು ಇವರಿಗೆ? ನಾವೆಲ್ಲ ಒಂದೇ ಧರ್ಮದವರು ಅಂತ ಹೇಳ್ತಾರಲ್ಲ, ಇವ್ರ ಧರ್ಮದವರೇ ಇರುವಂತಹ 57 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಯಾಕೆ ಆಶ್ರಯ ಕೊಡಲ್ಲ ಇವರಿಗೆ? ಅಲ್ಲಿ ಇವರಿಗೆ ಆಶ್ರಯ ಯಾಕೆ ಕೊಡಲ್ಲ ಅಂದ್ರೆ, ಇವರಿಗೆ ಒಂದೊಂದು ದೇಶವನ್ನು ಕಬಳಿಸ್ತಾ ಇರ್ಬೇಕು. ಇವರು ಒಂದು ಭಯೋತ್ಪಾದನೆಯನ್ನು ಮಾಡಿದ್ರು. ಒಂದು ಕಡೆ ಭಯೋತ್ಪಾದನೆ, ಇನ್ನೊಂದು ಕಡೆ ಜನೋತ್ಪಾದನೆ. ಪುರುಷಾರ್ಥಿಗಳಲ್ಲ ಜನೋತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನಿ ಪ್ರಜೆಗಳಾಗಿದ್ರೆ ಅವ್ರನ್ನ ವಾಪಸ್ ಕಳಿಸಬೇಕು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ಡರ್ ಮಾಡಿದ ಕೂಡಲೇ, ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದ ಕೂಡಲೇ ಒಬ್ಬೊಬ್ಬರ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದವ್ರು 22 ಜನ ಮಹಿಳೆಯರು ನಮ್ಮ ದೇಶದವರೇ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದವೆ 22 ಜನಕ್ಕೆ. ನಮ್ಮ ಹೆಂಗಸರಿಗೆ ಒಂದ್ ಮಕ್ಕಳು ಆಗೋಷ್ಟೇ ಸೊಂಟನೆ ಜಾರಿ ಹೋಗುತ್ತೆ. ಅವರಂತೂ ಪುರುಷಾರ್ಥಿನಲ್ಲೇ ಮಕ್ಕಳು ಹುಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕಥೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಇನ್ನೊಂದು ದೇಶ ಹಿಂದೂಗಳಿಗೆ ಇನ್ನೂ ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗೋಣ ನಾವು? ನಮಗೆಲ್ಲ ಆಶ್ರಯ ಕೊಡ್ತಾರೆ. ಯಾವ ದೇಶ ಆಶ್ರಯ ಕೊಡುತ್ತೆ? 57 ಮುಸ್ಲಿಂ ರಾಷ್ಟ್ರಗಳು ಆಶ್ರಯ ಕೊಡ್ತಾವ, 106 ಕ್ರೈಸ್ತ ರಾಷ್ಟ್ರಗಳು ಆಶ್ರಯ ಕೊಡ್ತಾವ. ನಮ್ಗಿರೋದು ಒಂದೇ ಒಂದು ರಾಷ್ಟ್ರ, ಅದು ಭಾರತ. ಇದನ್ನು ಭಾರತವಾಗಿ ನಾವು ಉಳಿಸ್ಕೊಳ್ಬೇಕು. ಭಾರತವಾಗಿ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಿಂದೂಗಳು ಯಾವತ್ತಿಗೂ ಕೂಡ ಮೆಜಾರಿಟಿ ಆಗಿ ಇರಲೇಬೇಕು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.